ಇರುವಾಗಲೇ ಬಸ್ನಲ್ಲಿ ಡ್ರೈವರ್ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸಾವಿನ ನಡುವೆಯೂ ಸಮಯ ಪ್ರಜ್ಞೆಯನ್ನ ಬಸ್ ಚಾಲಕ ಮೆರೆದಿದ್ದಾರೆ. ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತವೊಂದು ತಪ್ಪಿದೆ. ಇನ್ನು ಖಾಸಗಿ ಬಸ್ ಚಾಲಕ ನಾಗರಾಜ್ ಸಾವಿಗೀಡಾಗಿರುವವರು ಲಕ್ಕನಹಳ್ಳಿ ಬಳಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಬಳಿಯಲ್ಲಿ ಬಸ್ ಚಲಾಯಿಸುತ್ತಿದ್ದ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿದೆ. ಬಸ್ನ ಚಾಲಕನಿಗೆ ಇನ್ನು ಹೃದಯಾಘಾತ ಆಗ್ತಿದ್ದಂತೆ ಬಸ್ ಬ್ರೇಕ್ ಹಾಕಿ ಚಾಲಕ ಬಸ್ ಅನ್ನ ನಿಲ್ಲಿಸಿದ್ದಾರೆ. ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದು ಬಸ್ ನಿಂತಿದೆ. ಇನ್ನು ಆಸ್ಪತ್ರೆಗೆ ಆತನನ್ನ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲೇ ನಾಗರಾಜ್ ಸಾವಿಗೀಡಾಗಿದ್ದಾರೆ. ಆಂಧ್ರದ ಅಮರಾಪುರದಿಂದ ಬರಗೂರ್ಗೆ ಈ ಒಂದು ಬಸ್ ಬರ್ತಾ ಇತ್ತು. 30 ಪ್ರಯಾಣಿಕರನ್ನ ಕರೆದೊಯ್ತಾ ಇದ್ದ ಖಾಸಗಿ ಬಸ್ನ ಡ್ರೈವರ್ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇನ್ನು ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಬಸ್ನ ಚಾಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಡ್ರೈವರ್ ಹೃದಯಾಘಾತಕ್ಕೆ ಒಳಗಾಗಿರುವ ಘಟನೆ ನಡೆದಿದೆ. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಆದರೆ ದುರಾದೃಷ್ಟವಶಾತ್ ಆ ಚಾಲಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಹೃದಯಾಘಾತ ಆಗ್ತಿದೆ ಅನ್ನೋ ಸೂಚನೆ ಸಿಗ್ತಾ ಇದ್ದ ಹಾಗೆ ಚಾಲಕ ಬ್ರೇಕ್ ಅನ್ನ ಹಾಕಿದ್ದಾರೆ. ಬ್ರೇಕ್ ಹಾಕಿದ ತಕ್ಷಣ ಬಸ್ ಪಕ್ಕದಲ್ಲಿದ್ದ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದು ಬಸ್ ಅಲ್ಲೇ ನಿಂತಿದೆ. 30 ಪ್ರಯಾಣಿಕರ ಪ್ರಾಣ ಆ ಮೂಲಕ ಉಳಿದಿದೆ. ಆದರೆ ದುರಾದೃಷ್ಟವಶಾತ್ ಚಾಲಕ ನಾಗರಾಜ್ನನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. 56 ವರ್ಷದ ಖಾಸಗಿ ಬಸ್ ಚಾಲಕ ನಾಗರಾಜ್ ಸಮಯ ಪ್ರಜ್ಞೆಯಿಂದಾಗಿ 30 ಪ್ರಯಾಣಿಕರ ಪ್ರಾಣ ಉಳಿದಿದೆ. ಇನ್ನು ಭಾವಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಇದೊಂದು ಬಸ್ ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನ ಕೂಡ ನಾವಲ್ಲಿ ಗಮನಿಸಬಹುದಾಗಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದುರಾದೃಷ್ಟವಶಾತ್ ಚಾಲಕ ಸಾವನ್ನಪ್ಪಿದ್ರು ಕೂಡ 30 ಜನರ ಪ್ರಾಣವನ್ನ ಕಡೆ ಕ್ಷಣದಲ್ಲೂ ಕೂಡ ಉಳಿಸಿ ಆತ ಈ ಹೋಲಕವನ್ನ ತ್ಯಜಿಸಿರೋದು. ಸೊ ಏನಿದೆ ಡೀಟೇಲ್ಸ್ ಈ ಘಟನೆ ಬಗ್ಗೆ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ಚಾಲಕ ನಿಜಕ್ಕೂ ಸಮಯ ಪ್ರಜ್ಞೆ ಮೆರೆದಿದೆ ಅಂತಾನೆ ಹೇಳ್ಬೋದು. ಏನು ಚಲಿಸುತ್ತಿದ್ದಾಗ ಚಾಲಕನಿಗೆ ಹೃದಯಾಘಾತ ಸಂಭವಿಸುತ್ತೆ. ಇದರಲ್ಲಿ ಏನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಲಕ್ನಹಳ್ಳಿ ಬಳಿ ಘಟನೆ ನಡೆದಿರುವಂತದ್ದು. ಖಾಸಗಿ ಬಸ್ನ ಚಾಲಕ ಇವರು ಏನು ಅಂತ ಹೇಳಿದ್ರೆ ಹೃದಯಾಘಾತ ಸಂಭವಿಸಿದ ತಕ್ಷಣ ಬಸ್ನ ಬ್ರೇಕ್ ನ ಚಾಲಕ ಇದ್ ಮಾಡ್ತಾರೆ. ಅದರಲ್ಲಿ ಏನು ಪಕ್ಕದಲ್ಲಿದ್ದಂತ ಏನೋ ಒಂದು ಬ್ರಿಡ್ಜ್ಗೆ ಗುದ್ದಿ ಅದನ್ನ ಬಸ್ ನಿಲ್ಲುವಂತೆ ಮಾಡ್ತಾರೆ. ಹಾಗಾಗಿ ಸಡನ್ ಆಗಿ ಏನು ಹೃದಯಾಘಾತ ಬಳಿಕ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮಾರ್ಗ ಮಧ್ಯೆ ಚಾಲಕ ಸಾವನ್ನಪ್ಪಿರುವಂತದ್ದು. ಏನು ಆಂಧ್ರದ ಅಮರಾಪುರದಿಂದ ಬರಗೂರ್ ಕಡೆಗೆ ಬಸ್ ಬರ್ತಾ ಇದ್ದು. ಈ ವೇಳೆ ಬಸ್ನಲ್ಲಿ 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಇರುತ್ತಿದ್ದು. ಸದ್ಯ ಪಟ್ಟನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವಂತದ್ದು. ನಿಜಕ್ಕೂ ಇದು ಚಾಲಕ ಏನು ಮಾನವೀಯತೆ ಮೆರೆದಿದೆ ಅಂತಾನೆ ಹೇಳ್ಬೋದು ಸ್ಮಿತಾ. ಧನ್ಯವಾದ ಮಹೇಶ್ ಮಾಹಿತಿಗಾಗಿ.